ರಾಜ್ಯದಾದ್ಯಂತ ಬೇಸಿಗೆ ಮಳೆಯ ಆರ್ಭಟಿಸ್ತಾ ಇದೆ. ಮೇ 29ರವರೆಗೆ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. ಇವತ್ತು 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿರೋದು. 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಮೇ 29ರವರೆಗೆ ಅಂದ್ರೆ 5-6 ದಿನಗಳ ಕಾಲ ನಿರಂತರ ಮಳೆ ಸುರಿಯುತ್ತೆ ಅಂತ ಮುನ್ಸೂಚನೆ ಸಿಕ್ಕಿದೆ ಹವಾಮಾನ ಇಲಾಖೆಯಿಂದ. ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಈ 2 ಜಿಲ್ಲೆಗಳಲ್ಲಿ ಅತ್ಯಂತ ಭಾರಿ ಮಳೆ ಸುರಿಯುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಕೊಪ್ಪಳ ಮತ್ತು ಗದಗ ಮುಂದಿನ 48 ಗಂಟೆಗಳ ಕಾಲ ಭಾರಿ ಮಳೆ. ಇನ್ನು ಬೆಂಗಳೂರಲ್ಲೂ ಕೂಡ ಮಳೆ ಆರ್ಭಟಿಸುತ್ತೆ ಅನ್ನುವಂಥ ಮುನ್ಸೂಚನೆ ಕೊಡಲಾಗಿದೆ. ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಇನ್ನು ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಮನಗರ ಉಳಿದಂಥ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಬೌರಿಂಗ್ ದುರಂತ ನೆನಪಿಸ್ತಾ ಇದೆ ಈ ಕಾಂಪೌಂಡ್. ಮೈಸೂರಿನ ಪಾರಂಪರಿಕ ಕಟ್ಟಡದ ಕಾಂಪೌಂಡ್ ಈಗ ಕುಸಿಯೋ ಭೀತಿಯಲ್ಲಿದೆ. ಯಾವಾಗ ಕುಸಿದು ಬೀಳುತ್ತೆ ಅನ್ನುವಂಥ ಭೀತಿ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಮೊನ್ನೆ ತಾನೇ ಆದಂತಹ ಅತಿ ದೊಡ್ಡ ದುರಂತ ಬೆಂಗಳೂರಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಕಟ್ಟಲಾಗಿದ್ದಂತಹ ಕಾಂಪೌಂಡ್ ಕುಸಿದು 7 ಜನ ಭೀಕರವಾಗಿ ಸಾವನ್ನಪ್ಪಿದ್ರು. ಸಂಸ್ಕೃತ ಪಾಠಶಾಲಾ ಕಾಂಪೌಂಡ್ ಸ್ಥಿತಿ ಹೇಗಿದೆ ಗೊತ್ತಾ? ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಈ ಶಾಲಾ ಕಾಂಪೌಂಡ್ ಬನುಮಯ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಕಾಂಪೌಂಡ್ ಇದು. ರಸ್ತೆ ಪಕ್ಕದಲ್ಲೇ ಇದೆ. ಶಾಲೆಯ ಹಿಂಭಾಗದ ಕಾಂಪೌಂಡ್, ಅದರ ಸೂಕ್ತ ನಿರ್ವಹಣೆ ಮಾಡಲಾಗ್ತಾ ಇಲ್ಲ. ಕಾಂಪೌಂಡ್ ಬದಿಯಲ್ಲೇ ವ್ಯಾಪಾರವನ್ನು ಮಾಡಲಾಗ್ತಾ ಇದೆ. ಪಾರ್ಕಿಂಗ್ ಇದೆ, ಅಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸ್ತಾರೆ. 2 ದಿನಗಳ ಹಿಂದೆ ಸುರಿದ ಮಳೆಗೆ ಕಾಂಪೌಂಡ್ ತಳಹದಿ ಕುಸಿತ ಆಗಿದೆ. ಈಗಾಗಲೇ ಸಂಪೂರ್ಣವಾಗಿ ಆ ಕಾಂಪೌಂಡ್ ಯಾವಾಗ ಬಿದ್ದು ಹೋಗುತ್ತೆ ಅನ್ನುವಂತಹ ಆತಂಕದಲ್ಲಿ ಜನ ಓಡಾಡ್ತಾ ಇದ್ದಾರೆ ಆ ರಸ್ತೆಯಲ್ಲಿ. ಅದಕ್ಕಿಂತ ಘೋರ ಅಂದ್ರೆ ಆ ಕಾಂಪೌಂಡ್ ಬದಿಯಲ್ಲೇ ಪಕ್ಕದಲ್ಲಿನೇ ವ್ಯಾಪಾರ ವಹಿವಾಟು ನಡೆಯುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ. ಜನರ ಬಲಿಗಾಗಿ ಕಾಯ್ತಾ ಇದೆ ಈ ಬೃಹತ್ ಗಾತ್ರದ ಕಾಂಪೌಂಡ್. ಅದನ್ನ ನಿರ್ವಹಣೆ ಮಾಡಿಲ್ಲ. ಬೌರಿಂಗ್ ದುರಂತದ ಬಳಿಕ ಅಲ್ಲಿನ ಪಾಲಿಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಈ ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಪಾಠ ಆಗಿತ್ತಿದು. ಬೌರಿಂಗ್ ಆಸ್ಪತ್ರೆಯ ಹೊರಭಾಗದಲ್ಲಿ ಕಾಂಪೌಂಡ್ ಕುಸಿತ ನಡೆದಿತ್ತು. ಅದು ಅಲ್ಲಿನ ಸ್ಥಳೀಯರು ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಮೈಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅದು ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಈಗ ಒಂದು 2-3 ಕಡೆ ಕುಸಿತವನ್ನು ಕಂಡಿರೋದು ನಾವು ಈಗ ಗಮನಕ್ಕೆ ಬಂದಿದೆ. ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಆಗಿರೋದ್ರಿಂದ ಮೈಸೂರಿನಲ್ಲಿ ಹೆರಿಟೇಜ್ ಬಿಲ್ಡಿಂಗ್ಗಳು ತುಂಬ ಇದೆ. ಅದಕ್ಕೆ ಆದಂಥ ಮೈಸೂರು ಹೆಸರುವಾಸಿಯಾಗಿದೆ. ಮುಂದಿನ ದಿನಗಳಲ್ಲಿ ಮಳೆ ಅಭಾವ ಇರೋದ್ರಿಂದ ಅದಕ್ಕೋಸ್ಕರ ನೀವು ಹೆರಿಟೇಜ್ ಬಿಲ್ಡಿಂಗ್ಗಳು ಎಲ್ಲೆಲ್ಲಿದೆ ಅದಕ್ಕೆ ಆದಂಥ ಒಂದು ಸಮಿತಿಯನ್ನು ಮಾಡಿ ಅದನ್ನು ಪರಿಶೀಲನೆ ಮಾಡಿ ಯಾವುದ್ಯಾವುದೋ ಕುಸಿಯಕ್ಕಂಥ ಹಾದಿಗಳಿದೆ ಅದನ್ನು ದುಸ್ಥಿತಿ ಮಾಡೋಂಥದ್ದು, ಇಲ್ಲಾಂದರೆ ಬೇರೆ ಕಟ್ಟಡ ಕಟ್ಟೋಂಥ ವ್ಯವಸ್ಥೆಗಳನ್ನ ಈ ಕ್ಷಣದಲ್ಲೇ ಮಾಡಬೇಕು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಳೆದ ತಿಂಗಳಲ್ಲಿ ಬೆಂಗಳೂರು ಬೋರಿಂಗ್ ಹಾಸ್ಪಿಟಲಲ್ಲಿ ಕಾಂಪೌಂಡ್ ಕುಸಿದು ಎಷ್ಟು ಜನ ಏನು ಸಮಸ್ಯೆ ಆಗಿತ್ತು ಅಂತ ಎಲ್ಲ ಕರ್ನಾಟಕ ಜನ ನೋಡಿದ್ದಾರೆ. ಅದಕ್ಕೋಸ್ಕರ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ದುರಂತ ಕೇವಲ ಬೆಂಗಳೂರಿಗಷ್ಟೇ ಸೀಮಿತ ಅಲ್ಲದು. ಇಲ್ಲಿ ಅದಾದ್ಮೇಲೆ ತುಂಬಾ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ, ಗುರುತು ಮಾಡಲಾಗ್ತಾ ಇದೆ ಅಂತ ಕಾಂಪೌಂಡ್ಗಳನ್ನ, ಕಟ್ಟಡಗಳನ್ನ. ಮೈಸೂರಿಗೂ ಅಂದ್ರೆ ರಾಜ್ಯದಾದ್ಯಂತ ಒಂದು ದೊಡ್ಡ ಪಾಠ ಆಗಿತ್ತದು. ಆದ್ರೆ ಮೈಸೂರಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು, ಯಾಕೆ ಅಧಿಕಾರಿಗಳು ಮೀನಮೇಷ ಎಣಿಸ್ತಾ ಇದ್ದಾರೆ? ಅರುಣ್, ಏನು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ದುರಂತ ಇನ್ನೂ ಕೂಡ ಮಾಸಿಲ್ಲ. ಈಗ ಮೈಸೂರಿನ ಕೇವಲ ಮಹಾನಗರ ಪಾಲಿಕೆಯಿಂದ ಕೇವಲ 10 ಮೀಟರ್ ದೂರದಲ್ಲಿರುವಂಥ ಈ ಸಂಸ್ಕೃತ ಪಾಠಶಾಲೆಯ ಹಿಂಭಾಗದ ಕಾಂಪೌಂಡ್ ಏನಿದೆ, ಇದು ಮೈಸೂರಿನಲ್ಲಿ ಬಿದ್ದಂತಹ ಸಾಧಾರಣ ಮಳೆಗೆ ಕೂಡ ಕುಸಿದಿರುವಂಥದ್ದು. ಇನ್ನು ಈ ಬೃಹದಾಕಾರದ ಕಾಂಪೌಂಡ್ ಏನಿದೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ಮಳೆ ಏನಾದರೂ ಆದರೆ ಇದು ಸಂಪೂರ್ಣವಾಗಿ ಕುಸಿದು ಬೀಳುವ ಸಾಧ್ಯತೆಯೂ ಕೂಡ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಪಾಠಶಾಲೆಯ ಹಿಂಭಾಗದ ಕಾಂಪೌಂಡ್ ಏನಿದೆ ಅದ್ರ ಹಿಂದೆ ವಾಹನಗಳ ಸವಾರರು ಅಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ತಾರೆ. ಒಂದಷ್ಟು ಮಂದಿ ಫಾಸ್ಟ್ ಫುಡ್ ವ್ಯಾಪಾರಸ್ಥರು ಅಲ್ಲಿ ಸ್ಟಾಲ್ಗಳನ್ನ ಹಾಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಮಳೆಗೆ ಏನಾದರೂ ಅದು ಕುಸಿದು ಬಿದ್ದರೆ ಇಲ್ಲೂ ಕೂಡ ಸಾವು ನೋವಿನ ಸಂಖ್ಯೆ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಮಹಾನಗರ ಪಾಲಿಕೆಯು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಕೇವಲ ಮಹಾನಗರ ಪಾಲಿಕೆಯಿಂದ 10 ಮೀಟರ್ ದೂರದಲ್ಲಿರುವಂಥ ಈ ಏನು ಒಂದು ಹೆರಿಟೇಜ್ ಬಿಲ್ಡಿಂಗ್ ಇದೆ, ಈ ಕಾಂಪೌಂಡ್ ಕುಸಿದಿದೆ ಈಗಾಗಲೇ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡೋದಿರ್ಬೋದು, ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿರ್ಬೋದು, ಯಾವುದೂ ಕೂಡ ಮಾಡ್ತಾ ಇಲ್ಲ. ಸ್ಥಳೀಯರು ಆಗ್ರಹ ಮಾಡ್ತಾ ಇರುವಂಥದ್ದು ಅದೇ, ಯಾರು ಆ ಕಾಂಪೌಂಡ್ ಏನಾದ್ರು ಕುಸಿದು ಯಾರಾದರೂ ಸತ್ತರೆ ಆ ನಂತರದಲ್ಲಿ ಪರಿಹಾರ ಕೊಡ್ತೇವೆ, ಅದನ್ನು ಸರಿ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ ಹೊರತು ಅದು ಆಗೋದಕ್ಕೆ
ಮೊದಲೇ ಯಾಕೆ ತಡೆಯೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಮೈಸೂರಿನ ಮಹಾನಗರ ಪಾಲಿಕೆ ಕೇವಲ 10 ಮೀಟರ್ ದೂರದಲ್ಲಿರುವಂಥ ಈ ಸಂಸ್ಕೃತ ಪಾಠಶಾಲೆ ಹಿಂಭಾಗದ ಕಾಂಪೌಂಡ್ ಏನಿದೆ, ಇದು ಅಧಿಕಾರಿಗಳು ಅದೇ ಮಾರ್ಗದಲ್ಲಿ ಓಡಾಡುವಂತಹ ಕಾಂಪೌಂಡ್. ಅಲ್ಲೇ ಕೂಡ ಕಣ್ಣಿಗೆ ಕಾಣುತ್ತೆ. ಕಣ್ಣಿಗೆ ಕಂಡರೂ ಕೂಡ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್ಗೆ. ರಾಯಚೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ದೇವದುರ್ಗ, ಸಿಂಧನೂರು, ಲಿಂಗಸಗೂರು ತಾಲೂಕಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ಇನ್ನು ಅರಕೇರಾ ತಾಲೂಕಿನ ಮುಕ್ಕಲಗುಡ್ಡ ತಾಂಡಾದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಮರ ಸುಟ್ಟು ಕರಕಲಾಗಿದೆ. ತಾಂಡಾದ ಮನೋಹರ ನಾಯಕ್ ಮನೆ ಮುಂದೆ ಇದ್ದಂತಹ ತೆಂಗಿನ ಮರ ಸಿಡಿಲು ಬಡಿದು ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಮಂತ್ರಾಲಯದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ವೀಕೆಂಡ್ ಹಿನ್ನೆಲೆಯಲ್ಲಿ ರಾಯರ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಭಕ್ತರು ಕೆಲಕಾಲ ಪರದಾಡಿದ್ದಾರೆ.